ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬೆಳಗ್ಗೆನೆಲ್ಲ ಹೇಗಿರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಇವತ್ತು ಆಲಿಸ್ಕೊಂಬರಕ್ಕೆ ತಾರ ಹೊತ್ತಂತೆ ಹೋಗಿದ್ದಾಳೆ. ಇನ್ನೂ ಕಾಫಿ ಕುಡ್ದಿಲ್ಲ. ಎಲ್ಲ ತಗೊಂಡು ಕಟ್ಟಾಕಿ ಇಲ್ಲಿ ಮನೆ ತನಕ ಕಟ್ಟಾಕಿದ್ದೀನಿ. ಇದಕ್ಕೆ ಬರೀ ಕೈಲಿ ಬರ್ತಾಯಿದೆಯಲ್ಲ, ಏಕೆ? ಎಮ್ಮೆ ಹಾಲು ಕೊಡ್ಲಿಲ್ವಂತೆ. ಮತ್ತೆ ಕಾಫಿ ನಾವು ಕೆಂದ ನಾನು ಇಬ್ರು ವೆಯ್ಟಿಂಗ್ ಮಾಡ್ತಾ ಇದ್ದೀವಿ. ನಾವು ಬೆಳಗ್ಗೆನೆ ಹಂಗಾರೆ ಕಾಯಿ ರಸ್ತಲ್ಲಿ ಇಕ್ಕ ನಮಗೇನು ಬೆಳಗ್ಗೆನೆ ಇಲ್ಲೊಂದು ಮರ ಕಡ್ದಿದ್ದಾರೆ. ಅಲ್ಲಿ ಹೋಗಿ ಸೊಪ್ಪು ತಗೊಂಡು ಕೆಂದ ನಾನು ಹೋಗಿ ನೋಡಿ ಎಲ್ಲ ಮೇ ಕಡೆ ಸೊಪ್ಪಲ್ಲಿ ಹುಸಿ ಒಂಥರ ಸೊಪ್ಪಿಲ್ಲ. ಅಲ್ಲಿ ದೊಡ್ಡ ಅಲ್ದ ಮರ ಎಷ್ಟೋದ್ರಲ್ಲಿ ಅಲ್ಲಿ ತೋರಿಸ್ತಿಂತ ಡ್ರೈಮಲ್ಲಿ ಹೋಗಿ ಎಷ್ಟು ಪ್ರಾಣಿ ಪಕ್ಷಿಗಳು ವಾಸ ಮಾಡ್ತಿದ್ದವು ಕಣೆ. ಅದನ್ನು ಇವತ್ತು ಕಡ್ದಾಕ್ಬಿಟ್ಟಿದ್ದಾರೆ. ನಾವು ಎಷ್ಟೋ ಸಲ ನೀವು ನೋಡಿರ್ಬೋದು ಅದು ಮರವ. ನಾನು ಎಷ್ಟೋ ಸಲ ಅಲ್ಲಿ ಹೋಗಿ ನಿಮಗೆ ತೋರಿಸಿದ್ದೀನಿ. ಸೊಪ್ಪೆಲ್ಲ ಬಂದಿದ್ದು ತಾರ ನಾನು ಹೋಗಿ ಆ ಮರದ್ದೇ ಸೊಪ್ಪಿದು. ಆಮೇಲಿಂದ ಕರ್ಕೊಂಡು ಹೋಗ್ತೀನಿ ಬನ್ನಿ. ಅಲ್ಲಿ ಫಸ್ಟ್ ಈಗ ಕಾಫಿ ಕುಡಿಯೋಣ. ಈಗ ಇಲ್ಲೇ ಕಾಯಿ ರಸ ಇಕ್ತಾರ ನೋಡ ಬನ್ನಿ. ಕಾಯಿ ರಸ ಎಂಥದ್ದು? ಹೆಂಗ ಬದಿ ಕಟ್ಟಬೇಡ ಜೀವ. ಏಕೆ ಅಂತಂದರೆ ಬೆಳಗ್ಗೆ ಟೈಮ್ ಒಂಚೂರು ಹಾಲಿಲ್ಲ ಅಂದ್ರೂ ಪರವಾಗಿಲ್ಲ, ಒಂಚೂರು ಕಾಫಿನಾರು ಕುಡಿಲಿಲ್ಲ ಅಂದರೆ ನಮ್ಗೆ ಆಗಲ್ಲ. ಒಂಚೂರು ಇಲ್ಲ ಹಾಲು ಕುಡಿತೀನಿ, ಹಾಲಿದ್ದು ಜಾಸ್ತಿ. ಈಗ ಹಾಲಿಲ್ಲ ಒಂಚೂರು ಕಾಪಿನೇ ಇಕ್ತಾಯಿದೆ. ಕಾಪಿನ ಕುಡಿಯೋಣ ಬನ್ನಿ ಇವತ್ತು ಒಂದಿನ. ನಾಳಿಂದ ಅಲ್ಲೇ ತಗೋತೀನಿ. ಅವ್ರ ಮೇಲೆ ಎಮ್ಮೆ ಅಲ್ಲಿ ಕೊಡ್ತೇವೆ ನಾವು. ಈಗ ಇಲ್ಲೇ ಇನ್ನೇನು ಮಾಡೋಕ್ಕಾಗಲ್ಲ. ಅಲ್ಲೇ ಪ್ಯಾಕೆಟಲ್ಲೂ ಅಲ್ಲಿ ಕೆಲ್ಸಕ್ಕೆ ಹೋಗ್ತೀನಲ್ಲ, ಅಲ್ಲೇ ಪ್ಯಾಕೆಟಲ್ಲಿ ತಂದ್ಬಿಟ್ಟು ಅಲ್ಲೇ ಕುಡಿದ್ರೆ ಆಯ್ತು. ಕಾಫಿ ರೆಡಿ ಆಯ್ತೈತಿ. ನೀ 2 ಫೋನ್ ಹಾಕ್ತೀಯ ಕಾಫಿ ಪುಡಿ? ನಾನು ಅವತ್ತು ಎಷ್ಟು ಹಾಕಿದ್ದೆ ಗೊತ್ತಾ? 1 ಸ್ಪೂನ್ ಹಾಕಿದ್ದು. 1 ಸ್ಪೂನ್ ಫುಲ್ಲು, 2 ಸ್ಪೂನ್ ಫುಲ್ ಹಾಕಲ್ಲ ನಾನು. ಸ್ವಲ್ಪ ಹಾಕ್ತೆ ಅಷ್ಟೇ. 2 ಸಲ ಸ್ವಲ್ಪ ನಾನು 2 ಸ್ಪೂನ್ ಹಾಕ್ಬೇಕು ಅಂದ್ಬಿಟ್ಟು ಇನ್ನು ನೆಕ್ಸ್ಟ್ ಸಲ ಮಾಡಿದಾಗ 2 ಸ್ಪೂನ್ ಹಾಕ್ಬಿಡು. ಜಲ್ದಿ ಬನ್ನಿ ಕಾಫಿ ಕುಡಿಯೋಣ ಅಂತ. ಅಲ್ಲಿ 10 ದಿನ ಆಯಿತು ಕಾಫಿ ಕುಡ್ದು. ಇವತ್ತೇ ಕಾಫಿ ಕುಡಿತಾ ಇರೋದು. ಅಲ್ಲಿ ಯಾಕೆಂತಂದ್ರೆ ಅಂಗಡಿ ತಗೊಂಡು ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಅವ್ನು ಯಾಕೆ ಮಾಡತ್ತೀನ ಕಾಯ್ತೀನಿ. ಕಾಲೇ ಕಡಿತಾರೆ. ಇವತ್ತೇನು ತಿಂಡಿ ಮಾಡ್ತೀಯಾ? ಏನಾದ್ರು ಒಂದು ಮಾಡಬೇಕು ಫ್ರೆಂಡ್ಸ್. ಹಾಗೇನೆ ನೆನ್ನೆ ಯಾರೋ ಒಂದು ಕಾಮೆಂಟ್ ಹಾಕಿದ್ರಿ, ಶ್ರಾವಣ ಮಾಸ ನೀವು ಇದು ಮಾಡಲ್ವ, ಶ್ರಾವಣ ಮಾಸದಲ್ಲಿ ನಾನ್ ವೆಜ್ ತಿಂತೀರಾ ಅಂತ ಅಂದ್ಬಿಟ್ಟು. ನಮ್ಮ ಕಡೆ ಶ್ರಾವಣ ಮಾಸದಲ್ಲಿ ತಿಂತಾರೆ. ಇದು ಕಾರ್ತಿಕದಲ್ಲಿ ತಿನ್ನಲ್ಲ. ನಮ್ಮ ಸೈಡು ಕಾರ್ತಿಕದಲ್ಲಿ ಎಲ್ಲ ದೇವಸ್ಥಾನ ಇಲ್ಲೆಲ್ಲ ಕಾರ್ತಿಕಗಳಲ್ಲಿ ತಿನ್ನಲ್ಲ. ಅಕ್ಕಪಕ್ಕ ದೇವಸ್ಥಾನ ಇದಾವಲ್ಲ, ಅಲ್ಲೆಲ್ಲ ಹೋಗಿ ಕಾರ್ತಿಕದಲ್ಲೇ ಪೂಜೆ ಮಾಡಿಸೋದು. ಹಂಗಾಗಿ ಶ್ರಾವಣದಲ್ಲಿ ನಾನ್ ವೆಜ್ ತಿಂತೀವಿ, ಕಾರ್ತಿಕದಲ್ಲಿ ನಾವು ತಿನ್ನಲ್ಲ. ಗೊತ್ತಾಯ್ತಾ? ಒಂದೊಂದು ಕಡೆ ಒಂದೊಂದು. ನಮ್ಮ ಕಡೆ ಕಾರ್ತಿಕದಲ್ಲಿ ಮಾತ್ರ ಮಲ್ಲು ಯಾರು ಮಾಡಲ್ಲ. ಒಂದು ಹೊರಗಡೆ ತಿನ್ನಲ್ಲ. ನಾವಿಲ್ಲೇ ಕಾವಳಿ ಬಸವೇಶ್ವರ ಆಗಿರ್ಬೋದು, ಇದು ಯಾವುದು ಇನ್ನೊಂದು ನಾಗರ ನವಿಲೆ ಆಗಿರ್ಬೋದು, ಅಲ್ಲೆಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಬತ್ತೀವಲ್ಲ ವರ್ಷ. ಹಂಗಾಗಿ ಅದೇ ನಮ್ಮಲ್ಲೇನು ಮಾಡಲ್ಲ. ನಾವು ಕಾರ್ತಿಕದಲ್ಲಿ ತಿನ್ನಲ್ಲ, ಶ್ರಾವಣದಲ್ಲಿ ತಿಂತೀವಿ. ಕೆಲವರು ಶ್ರಾವಣದಲ್ಲಿ ತಿನ್ನಲ್ಲ, ಕಾರ್ತಿಕದಲ್ಲಿ ತಿಂತಾರೆ. ನಮ್ಮ ಕಡೆ ಕಾರ್ತಿಕದಲ್ಲಿ ನಾನ್ ವೆಜ್ ಮುಟ್ಟಲ್ಲ. ಅಲ್ಲಿ ಒಂದು ಮರ ಐತೆ ಅಂತ ಅಂದಲ್ಲ, ಅಲ್ಲಿ ಹೋಗಿ ಆಡುವಸಿ ಸೊಪ್ಪು ತಗೊಂಬರೋಣ. ಆಗಲೇ ಹೋಗಿ ನಾನು ಕೆಂದ ಹಿಂಗೆ ವಾಕಿಂಗ್ ತಿರುಗಾಡ್ಕೊಂಡು ಹೋಗಿದ್ದು. ಸೊಪ್ಪು ನೋಡಿ, ಅಲ್ಲೇ ಯಾರೋ ಬಂದಿರೋವ್ರೆ, ತೋರಿಸ್ತೀನಿ ಬನ್ನಿ. ಸೊಪ್ಪೊಳ್ಳೆ ಚೆನ್ನಾಗೈತೆ ಅಲ್ಲಿ. ನಾವು ಬತ್ತ ಮನುಷ್ಯರುಗಳು ಯಾಕೆ ಎಷ್ಟು ಸ್ವಾರ್ಥಿಗಳಾಗ್ತಾಯಿದೆ ಅಂತ ಗೊತ್ತಾಗ್ತಾಯಿಲ್ಲ. ಇದು ನಾವು ನೆಟ್ಟಿರೋಂಥ ಮರಗಳಲ್ಲ ಅವು. ನಮ್ಮ ತಾತ ಮುತ್ತಾತರು ನೆಟ್ಕೊಂಡಿರೋದು. ಈಗ ನಮಗೇನಪ್ಪ ಅಂದ್ರೆ ಒಂದು ತೆಂಗಿನ ಸಸಿ ಆಗಲಿ ಅಡಿಕೆ ಸಸಿ ಆಗಲಿ ನೆಡೋಕ್ಕೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು ನಾವು ಅದನ್ನೇ ಕಡ್ದಾಕ್ತಾಯಿದ್ದೀವಿ. ಅದರಲ್ಲಿ ಎಷ್ಟು ನಾವು ಒಂದ್ಸರಿ ಹೋದಾಗ ಎಷ್ಟು ಪಕ್ಷಿಗಳು ಎಷ್ಟು ಕುಂತಿರೋ ಗೊತ್ತಾ, ನೋಡಿ ಸಂತೋಷ ಆಗೋದು. ಇವತ್ತು ಅದನ್ನು ನೆಲಸಮ ಮಾಡಾಕ್ಬಿಟ್ಟವ್ರೆ. ಬನ್ನಿ ಯಾವ ಥರ ಕಡ್ದು ಹಾಕಿದ್ದಾರೆ ತೋರಿಸ್ತೀನಿ. ಆದರೆ ಏನು ಮಾಡೋಕ್ಕಾಗಲ್ಲ. ಅವ್ರ ಮರ, ಅವ್ರ ಇಷ್ಟ, ಅವ್ರು ಅರ್ಥ ಮಾಡ್ಕೋಬೇಕು ಅಂದ್ಬಿಟ್ಟು ಎಲ್ಲ ಊರೊಳಗಿಂದನೇ ಬಂದವ್ರೆ ಎಲ್ಲ ಕಟ್ಕೊಂಡು ಹೋಗಕ್ಕೆ.
ತಾಂಡಬಹುದು ಬೈಕಿಂಗ್ ಮಾಡಿಕೊಳ್ಳಿ ಮಧ್ಯಕ್ಕೆ. ಪೂರ್ತಿ ಎಲ್ಲಿ ನಿಮ್ಮ ಮರದಲ್ಲಿ? ಉಳ್ಳಿ ಮಾಡಾಕ್ಯಾರೆ ಮನೆ ತಿನ್ನಾಣಿಗೆ ಬಿಟ್ಟು ಹಲಸಿನ ಸೊಪ್ಪ ಮೇಲೆ ಕೊಯ್ಬಿಟ್ಟು ಕಡ್ದಾಕೋದು ಎಲ್ಲ ಕಡ್ದಾಕಿದ್ ಒಂದೇ ಒಂದು ಸುಳಿ ಬಿಟ್ಬಿಟ್ಟು ಸುಳಿ ಒಂದು ಕಡ್ಕೊಂಡು ಹೋಗ್ಬೇಕಷ್ಟೇ. ಮುಂದೆ ಹ್ಯಾಂಡಲ್ ಆಡ್ಸಂಗ ಆಮೇಲೆ ನಮ್ಮ ರೋಡ್ ಬೇರೆ ಏರುಪೇರು ಕೊಡೋದು ಅದನ್ನ ಒಂದ್ಸಲಿ ಯಾವಾಗ ಒಂದ್ಸಲಿ ಕಾಡಿಗೆ ಇತ್ತಾರ ಹಚ್ಕೊಬಿಡ್ತಿತ್ತಲ್ಲ. ಆಗ 2 ಸಲ ಆಯ್ತು ಹಂಗೆ 2 ವರ್ಷ. ಈ ಸಲ ಓಡಿಸ್ಬಿಟ್ಟು ಅಲ್ಲಿ ಗಂಟ ಬತ್ತು ಆದಿವಾಳ ಸುಟ್ಟೋದ್ವಲ್ಲ. ಅವಾಗ ಇವ್ರು ಆ ಕಡೆ ಪಾಪಗೊಂಡ್ ಮಲ್ಲಕ್ಕೆ ಇದ್ರೊಳಗೆ ಬಂತು ಮನೆಗಣ ಓಡ್ಬಂದು ಓಡಿಸಿದ್ರು. ಅಲ್ಲಿ ಒಂದು 5-6 ವರ್ಷ ಆಯ್ತು ನೀವು ನೆಟ್ಟೆ. ಜಾಸ್ತಿ ಆಯ್ತಾ? ಬೆಂಕಿ ಸುಟ್ಟೋಗಿ ಲಾಸ್ ಆಗಿದೆ. ಈ ಸಲ ನೀರು ಬಿಟ್ಟಿತ್ತಿಲ್ಲ. ಈ ಸಲ ಚೆನ್ನಾಗಿ ಸೊಸಿ ಈ ಸಲ ಕಡ್ಡಿ ಪಡ್ಡಿ ಹಾಕಿ ರೆಡಿ ಮಾಡಿ ನೋಡಿ. ಇದೇ ಮರ ಊರೊಳಗಿಂದ ಬಂದು ಅಲ್ಲೇ ಸುಮಾರು ಜನ ಸೊಪ್ಪು ತಗೊಂಡೋಗ್ರಿ. ನೋಡಿ ಸೊಪ್ಪು ಎಷ್ಟೊಂಥರ ಐತೆ ಅಂದರೆ ಆಡು ಇವುಗಳಿಗೆ ನನಗೆ ಸೊಪ್ಪು ಐತೆ ಅಂತ ಆಸೆ ಅಲ್ಲ, ಇಷ್ಟು ದೊಡ್ಡ ಮರನ ನೋಡಿ ಎಷ್ಟು ವರ್ಷಗಳ ಕಾಲ ಬೆಳೆದಿತ್ತು. ನಮ್ಮ ಜೀವನ ಅಷ್ಟೇ ಅಲ್ವಾ? ನೋಡಿ ಎಷ್ಟು ವರ್ಷಗಳ ಕಾಲ ನಿರಂತರವಾಗಿ ಗಾಳಿ ಮಳೆ ಬಿಸಿಲು ಇವೆಲ್ಲ ತಡೆದು ಬೆಳೆದಿತ್ತು. ನಾವು ಮನುಷ್ಯ ಅಂತ ಬಂದ್ಬಿಟ್ಟು ಈಗೇನು ಒಂದು ನಿಮಿಷದಲ್ಲೆಲ್ಲ ಮುಡ್ಸಾಕ್ಬಿಡ್ತಾರೆ. ನೋಡಿ ಇದೇ ಬುಡ ಹೆಂಗೆ ಕಾಣ್ತೈತೆ. ನೆನ್ನೆ ಎಲ್ಲ ಇವು ಪಕ್ಷಿಗಳು ಎಲ್ಲವ ಇದರಲ್ಲಿ ಕುಂತು ಎಲ್ಲ ಅರಳ್ತವೆ. ಇವತ್ತು ಸುತ್ತ ನೋಡ್ತವೆ. ಇಲ್ಲ ಮರ ಇತ್ತಲ್ಲ ಏನಾಗೋಯ್ತು ನೋಡಿ, ಇಲ್ಲಿ ಕಾಣ್ತಿದೆಯಾ ನೋಡಿ, ಸುತ್ತ ಓಡಾಡ್ತವೆ. ಅಯ್ಯೋ, ಈ ನಮ್ಮ ಮಾನವ ಜನ್ಮಕ್ಕೆ ಯಾವತ್ತು ಭಗವಂತ ಅವ್ರು ಹಿರಿಯರು ಏನು ನೋಡಿ ಇಷ್ಟು ಅಗಲಕ್ಕೆ ಆವರಿಸ್ಕೊಂಡಿತ್ತು. ಅವ್ರ ಮನೇಲಿ ಏನಿರುತ್ತೋ ಅದ್ರ ಬಗ್ಗೆ ನಾವು ಮಾತಾಡಬಾರ್ದು. ನಮ್ಮ ಏನಾರು ಇದ್ರು ನೋಡ್ಕೋಬೇಕು ನೋಡಿ. ಆದರೂ ಪ್ರಾಣಿಗಳೆಲ್ಲ ಈ ಪಕ್ಷಿಗಳಿಗೆಲ್ಲವ ಇದೇ ಒಂದು ಮನೆ ಇದ್ದಂಗಿತ್ತು. ಇದ್ರಲ್ಲಿ ಎಷ್ಟು ಗೂಡು ಕಟ್ಕೊಂಡಿದ್ವು ಏನೋ ಕಣೆ. ಅಯ್ಯೋ ಬನ್ನಿ, ನೀನು ಮಾಡೋಣ ಕೆಳಗೆ ಆಗ್ಬಿಟ್ಟವ್ರೆ. ನಮ್ಮ 4 ಆಳು ಹೆಂಗೋ ಸೊಪ್ಪು ಆಯ್ತದೆ ಅಂತ ತಾಡೋಬೇಕು ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ನೋಡಿ ಲಕ್ಕಿಗಳು ಸುಮಾರು ಕಾಣಿಸ್ತಾ ಇರಬೇಕು. ಅಲ್ಲಿ ಲೈನ್ ಮೇಲೆಲ್ಲ ಕುಂತ್ಕೊಂಡು ಇಲ್ಲಿ ಒಂದು ಮರ ಇತ್ತಲ್ಲ, ಯಾವ ರೀತಿ ಇದಾಯಿತು ಅಂತ ನಮಗೊಂದು ಇದಕ್ಕಿದ್ದಂಗೆ ಭೂಕಂಪ ಆದಾಗ ಒಂದು ಕ್ಷಣ ದಿಗ್ಭ್ರಮೆ ಆಗುತ್ತಲ್ಲ, ಆ ಥರ ಆಗ್ಬಿಟ್ಟೈತೆ ಅವಕ್ಕೆ. ಏನಾಯಿತು ಹೆಂಗಾಯಿತು ಅಂತ ದಿಗ್ಭ್ರಮೆ ಆಗಿ ಹುಡುಗಾಡ್ತವೆ. ಬನ್ನಿ ಇಲ್ಲಿ ಎಷ್ಟು ಮತ್ತಂಬಿದ್ದೀನಿ ನೋಡಿ. ಆಡೂಟ ಚೆನ್ನಾಗಿ ತಿಂತವೆ ಸೊಪ್ಪಿದು ನೋಡಿ. ಇಷ್ಟು ಸೊಪ್ಪನ್ನು ತಗೊಂಡಿದ್ದೀನಿ ಸಾಕು. ಇದು ಜಾಸ್ತಿ ದಿನ ಮಡಿಕೊಂಡು ಹಾಕೋಕ್ಕಾಗಲ್ಲ. ಅವು ಒಂದು ಸರಿ ತಗೊಂಡೋದಕ್ಕೆ ಕೆಳಗೆ ತಿಂತವೆ. ಅದೇ ಆಮೇಲೆ ಎಲ್ಲ ಕಡ್ದು ಕೆಳಗೆ ಕುದುರಿಸ್ತವೆ. ಇಷ್ಟು ತಗೊಂಡಿದ್ದು ಬನ್ನಿ, ಬೇಕು ಅಂದ್ರೂ ಬಂದು ಆಮೇಲೆ ತಗೊಂಡೋದ್ರೆ ಆಯಿತು. ಪ್ರಾಣಿಗಳೆಲ್ಲವ ಊರೊಳಗೆ ಬರ್ತವೆ ಅಂತಂದ್ರೆ ಅಂತೀವಲ್ಲ. ಈ ಥರ ನಾವು ಸುತ್ತಮುತ್ತ ಈ ಪರಿಸರನ ಕಾಡುಗಳನ್ನೆಲ್ಲ ಕಡ್ದಾಗ ಊರೊಳಗೆ ಬರ್ದಲ್ಲಿ ಇನ್ನೇನು ಮಾಡ್ತಾವಲ್ವ, ಅವಕ್ಕೂ ಇನ್ನೇನಾದ್ರು ನಾವು ಕಾಡೊಳಗೆ ಇರೋದೀಗ. ಈ ಕಾಡೊಳಗೆ ಏನಾರು ಹೋಗಿ ಹಿಂಗೆಲ್ಲ ನಾಶ ಮಾಡ್ಕೊಂಡು ಕೂತ್ಕೊಂಡ್ರೆ ನಾವು ಊರೊಳಗೆ ಬರೋದಲ್ಲೇ ಇಲ್ಲ ನಾಡೊಳಗೆ ನುಗ್ದಾನೆ ಇನ್ನೆಲ್ಲಿ ಹೋಗ್ತೇವೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಅವ್ರ ಜಾಗಕ್ಕೆ ನಾವು ಹೋಗಿಲ್ಲ ಅಲ್ಲ, ಅವ್ರ ಜಾಗಕ್ಕೆ ನಾವು ಹೋಗಿದ್ದೀವಿ, ನಮ್ಮ ಜಾಗಕ್ಕೆ ಅವ್ರು ಬಂದಿಲ್ಲ. ಬರೋಂಗೆ ನಾವು ಮಾಡ್ಕೊಂಡಿದ್ದೀವಿ. ಮಾಡ್ಕೊಂಡು ನೋಡಿ ಇಷ್ಟು ಸೊಪ್ಪು ಸಿಕ್ತು. ನಾನು ಹೊತ್ಕೊಂಡು ಹೋಗ್ತಾ ಇದ್ದೀನಿ. ಗಾಡಿ ಸಿಕ್ತು, ಬೈಕಲ್ಲಿ ತಗೊಂಡೋಗ್ಬೋದು. ರೋಡ್ ಚೆನ್ನಾಗಿಲ್ಲ, ಆಮೇಲೆ ರೋಡಲ್ಲಿ ಆಮೇಲೆ ಪಂಚ್ಕಿಂಚಾರ ಆಗ್ಬಿಟ್ರೆ ನಾನು ನಡ್ಕೊಂಡು ಹೋಗ್ಬೇಕಾಯ್ತದೆ. ಅದಕ್ಕೆ ಒಂದು ಸ್ವಲ್ಪ ಕಟ್ಕೊಂಡಿದ್ದೀನಿ ತಲೆ ಮೇಲೆ ಹೊತ್ಕೊಂಡು ಹೋಗೋಕ್ಕೆ. ನಮ್ಮ ಹಳ್ಳಿ ಕಡೆ ಎಲ್ಲ ಬಂದೀಗ ಇವನ ಮರ ಈಗ ಅದನ್ನು ಎಷ್ಟಕ್ಕೆ ಅಂತಂದರೆ ಒಂದು 10,000ನೋ 12,000ನೋ ಕೊಟ್ಟು
ಕಟ್ ಮಾಡ್ಕೊಂಡು ಎಲ್ಲ ತುಂಬ್ಕೊಂಡು ಹೊಂಟೋಯ್ತಾರೆ. ಇವ್ರು ಅದೇ ಮಿಲ್ಲಿಗೆ ತಗೊಂಡೋಗಿ ಅವಾಗ ನಾವೇನಾರು ಮನೆ ಕಟ್ಟೋಕ್ಕೆ ಏನಾರು ಸಾಮಗ್ರಿಗಳ್ನ ಅದರಿಂದನೇ ಪರ್ಚೇಸ್ ಮಾಡ್ಬೇಕಲ್ವ, ತಗೋತೀನಿ ಅಂತ ಅಂದರೆ ಅವಾಗೆಲ್ಲ ಚದುರ್ದ ಲೆಕ್ಕ. ಅಲ್ಲಿ ಬಿದ್ದಿರೋ 2 ತುಂಡು 12,000 ರೂಪಾಯಿಗಿಂತ ಇನ್ನೂ ಮೇಲೆ ಜಾಸ್ತಿನೇ ಹೋಯ್ತವೆ. ಈಗ ನಾವು ಏನು ಗೊತ್ತಾಗ್ದೇ ಏನೋ ದುಡ್ಡನ್ನ ಆಸೆಗೋ ಇಲ್ಲ ಇಲ್ಲ ಬೇರೆ ಸೊಸೆಗಳನ್ನ ಪಕ್ಕಕ್ಕೆ ನೆಡ್ಬೇಕಾಗ ಹಿಂಸೆ ಆಗುತ್ತೆ ಅನ್ನೋ ಒಂದು ಆಸೆ ಕೊಟ್ಬಿಡ್ತೀವಿ. ಅದೇ ಇವ್ರು ತಗೊಂಡೋಗಿ ಎಲ್ಲ ಶೈನಿಂಗ್ ಕೊಟ್ಟು ಇದು ಮಾಡಿ ಒಂದೇ ಒಂದು ಪೀಸ್ ತರೋಕ್ಕಾಗಲ್ಲ. ನಾವು ಏನಾರು ಮನೆ ಕಟ್ಟಿ ನಾನು ಅನುಭವ ಆಗಿದೆ, ನನಗೂ ಕೂಡ ಆ ಥರ. ಈಗ ಅದೇ ಮನೆ ತಕ್ಕ ಬಂದೆ, ಅದಕ್ಕೆ ಅದು ಮಾರ್ಗಿನ ಹಂಗೇನೆ ಕುಯ್ಸೋತಾರೆ. ನಾವೇ ಸಾಮಗ್ರಿಗಳ್ನ ಮನೆ ಕಟ್ಟೋಕ್ಕೆ ನಾವೇ ಮಡಿಕೊಳ್ಳೋದು ತುಂಬ. ತಾರು ನೋಡಿ ಅಲ್ಲೇ ಒಂದು ಟ್ರಿಪ್ ತಿಂದು ಹಾಕ್ಬಿಟ್ರೆ ನೋಡ್ರಿ. ಸುಮ್ಮನಿಲ್ಲ ಅಯ್ಯಮ್ಮ, ಶಾಖಾಗೋಯ್ತು ಚೆಪ್ತಾರೆ ನೋಡಿ. ಇವ್ರು ಅಲ್ಲೇ ಕಡ್ಡಿನೇ ಬೆಳ್ದಾಕೋರಲ್ಲಪ್ಪ. ಇಲ್ಲಿ ನೋಡಿ ನಮ್ಮ ಮುಂಜಾನ ಹೆಂಗೆ ಕರ್ಕೊಂಬಂದಾನೆ ಎಲ್ಲ. ಇನ್ನೊಬ್ರೆಲ್ಲೋ ಸೌಂಡ್ ಮಾಡ್ತಾರಲ್ಲ. ನಡ್ರಿ ಅವರು ಇಲ್ಲಿ ಜ್ವಾಳ ಮಡಗಿದ್ದೀನಲ್ಲ, ಜ್ವಾಳ ಕರ್ಕೊಂಬಂದಾರೆ ನಡ್ರಿ. ನಡ್ರಿ ಇವತ್ತು ತಿಂಡಿ ಆಗೋದು ಕಾಣೆ. ಯಾಕೆ ಅಂತಂದ್ರೆ ಇಲ್ಲಿ ಮೇಡಮ್ನವ್ರು ಮನೆಗೆ ಬಿಟ್ಟವ್ರಿ. ಯಾಕೋ ಸುಷ್ಟಂತೆ, ಮೈ ಬೆಚ್ಚಗಾಯ್ತೈತಂತೆ. ಅದಕ್ಕೆ ಬಂದ್ಬಿಟ್ರೆ ಓದಿ ಅಲ್ಲಿ ಬಿಡು, ಇನ್ನೊಂದು ಚೂಸಿಸಲ್ಲ, ಓದಿ ಅಲ್ಲಿ ಬಿಡು, ಇನ್ನೊಂದು ಚೂಸಿಸಲ್ವಾ. ಈಗ ಕೋಳಿಗೋಸಿ ಮೇವು ಹಾಕ್ಬಿಡ್ತಾರೆ. ಇವರು ಮೇವು ಹಾಕಂಗಂಟ ಅಲ್ಲಿ ಹೋಗಲ್ಲ ನೋಡಲ್ಲಿ. ನೋಡಿ ಇಲ್ಲಿ ರಾಗಿ ಇದೆಯಲ್ಲ, ಕಲ್ಮಣ್ ರಾಗಿ, ಇದನ್ನ ಒಂದು ಬಟ್ಲಷ್ಟು ಹಾಕ್ತೀನಿ. ಹಾಕ್ಬಿಟ್ರೆ ತಿನ್ಕೊಂಡು ಇನ್ನೇ ಕಡೆ ಬರೋಲ್ಲ. ನೋಡಿ ಅಲ್ಲಿ ನಡ್ರಿ ತದೇನು ನಡ್ರಿ. ಏನು ಒಪ್ಪತ್ತು ಮೇವಿಲ್ಲ ಅಂದ್ಬಿಟ್ರೆ ಇವನಂತೂ ಒಳಗೆ ಕರ್ಕೊಂಬಂತಾನೆ ಕೊಡಿಸ್ತೀನಿ ಬನ್ನಿ ಅಂದ್ಬಿಟ್ಟು. ಬರ್ರಿ ಕಟ್ತೀನಿ, ಬರ್ರಿ 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 ಬರ್ರಿ. ನೋಡಿ ಎಲ್ಲ ಹೆಂಗೆ ಕೊಡ್ಬೋತಾರೆ ಹೇಳ್ತೀನಿ ನಂಗೆ. ಅಯ್ಯೋ 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 ಬಂದ್ರು. ನೀವು ಯಾಕಲ್ಲ ಬಂದ್ರಿ? ವಾತ್ಕೊಂಡು ನೋಡಿದ್ರೆ ಜೊತೆಗೋಸಿ ಅಕ್ಕಿ ಪಕ್ಕಿ ಕಿತ್ತೀನಿ ಅಂದ್ಬಿಟ್ಟು ಎಲ್ಲರೂ ಸಪ್ರೇಟ್ ಹಾಕ್ಬೇಕಿಲ್ಲ, ಕಿತ್ತಾಡ್ತಾರೆ. ನೋಡ್ರಿ ಅವ್ರದ್ದೆಲ್ಲರದು ತಿಂಡಿ ಆಯ್ತೈತೆ. ನೋಡಲ್ಲಿ ಕೋಳಿಗೆ ಮೇವು ಹಾಕಿದ್ನಲ್ಲ, ಅವರಮ್ಮ ಎಲ್ಲರನ್ನು ಮೇಯಿಸ್ತೈತೆ. ಇವರಿಲ್ಲಿ ಸೊಪ್ಪು. ಓಹೋ, ಇವರಂತೂ ಕೇಳನೇ ಬೇಡ, ಕಡ್ಡಿನೇ ಕಡಿತ ಕುಂತವ್ರೆ. ಓಹೋ ನೋಡಿ, ನಮ್ಮ ಹೊಸ ಸೀಮೆ ಹೊಸ ಅಷ್ಟಾಗಿ ಯಾವ ಸೊಪ್ಪು ತಿನ್ನಲ್ಲ ಅನಿಸುತ್ತೆ, ಬರೀ ಹುಲ್ಲು ಇಂಥವು ತಿಂತದೆ. ಇದಂತೂ ಕಡ್ಡಿನೇ ಕಡಿತ ಕುಂತಾಳೆ. ಇಲ್ಲಿ ತಾರ ಕಾಳನ್ನ ಸರಿಕ್ಬಿಟ್ಟು ಊರಿಗೆ ಮುಂದಕ್ಕೆ ತಿಳ್ಕೊಂಬಂದೈತೆ. ಏನಕ್ಕೆ ನೋಡ ಬನ್ನಿ, ಏನಿದೆ ಬರೀ ಎಂಟಿ ಬಿಸಿನೀರು ಒಂದು ಕಾಯ್ತೈತೆ. ಬಿಸಿನೀರು ಇಕ್ಬಿಟ್ಟು ಏನು ಮಾಡ್ತೈತಾರಲ್ಲೇ? ಬರೀ ಬಿಸಿನೀರು ಇಕ್ಕಿದೆಯಲ್ಲ, ಏನು ಇರ್ತಿದೆಯಾ? ಒಳಗೆ ರೆಡಿ ಮಾಡ್ಕೊಂಡ್ರೆ ಕರೆಂಟ್ ಹೋಯ್ತದೆ ಅಂದ್ಬಿಟ್ಟು. ಓಹೋ, ಭಾಳ ಬುದ್ಧಿವಂತ ಕಂಬ್ರಪ್ಪ. ಕರೆಂಟು ಇದೇನ್ಬಿಟ್ಟು. ಓಹ್, ಅವರೆಕಾಳು ತರಕಾರಿ ಸಾಂಬಾರು ಮಾಡ್ತಿದ್ದೀನಿ ಇವತ್ತು. ತರಕಾರಿ ಸಾಂಬಾರು ಮತ್ತು ಅಲ್ಲಿ ಇಕ್ಕಿದೆ, ಇಲ್ಲಿ ರೆಡಿ ಮಾಡ್ಕೊತಿದ್ಯಾ? ಮಸಾಲೆ ಇಲ್ಲಿ ರೆಡಿ ಮಾಡ್ಕೊಳ್ತಿದ್ದೆ. ಇಲ್ಲೇ ಮಸಾಲೆ ರೆಡಿ ಮಾಡ್ಕೊತಿದ್ದೆ. ಇದು ಸಾಂಬಾರು ಪುಡಿ ಹಾಕೊಂಡಿದ್ದೀನಿ. ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಚಕ್ಕೆ ಪೀಸು, ತೆಂಗಿನ ತುರಿ ಇಷ್ಟು ಹಾಕೊಂಡು ಇವಾಗ ರುಬ್ಕೊಳ್ತೀನಿ. ಇದೆಲ್ಲ ರುಬ್ಕೊಬಿಟ್ಟು ಇದನ್ನ ಬೇಯಾಕಬೇಕಾ ಏನು ಒಗ್ಗರಣೆಗ? ಕಾಳು ಫಸ್ಟ್ ಬೇಯಾಕ್ತೀನಿ. ತಗೊಂಡೋಗಣ ತೊಳಿಬೇಕೇನು? ಒಂದ್ಸಲ ಹಂಗಾರೆ ನೀನೇ ತಗೊಂಬಂದ್ಬಿಡು. ಸ್ವಲ್ಪ ಕೊಡಿ, ನಾನು ತೊಳೆದಾಕ್ತೀನಿ. ಇಲ್ಲಿ ಬಿಸಿನೀರು ಕಾಯಕ್ಕೆ ಇಟ್ಟಿದ್ದಾರಲ್ಲ, ಅದಕ್ಕೆ ಅವರೆಕಾಳು ಸುಳ್ದು ಇಟ್ಕೊಂಡಿರ್ತಾ ಅವರೆಕಾಳನ್ನ ಫಸ್ಟು ಬೇಯ ಹಾಕ್ಬೇಕು ತರಕಾರಿಗೆ. ಗೊತ್ತಾಯ್ತಾ? ನಮಗೂ ಈಗ ಗೊತ್ತಾಗಿದ್ದು. ನಾನು ಎಲ್ಲ ಒಟ್ಟಿಗೆ ಹಾಕ್ಬೇಕು ಅಂದ್ಕೊಂಡಿದ್ದೆ. ನೋಡಿ ಅಂತೂ ಕಡ್ಡಿನೇ ಕಡ್ಕೊಂಡು ತಿಂತ ಹಾಕೊಂಡ್ಲ. ದೊಡ್ಡಳು ಕಡ್ಡಿನೇ ಕಡ್ಕೊಂಡು ತಿಂತ ಕುಂತಾಳೆ. ಇಲ್ಲಿ ಕಾಳು ಇದು ಮಾಡಿದ್ವಲ್ಲ, ಸುಲ್ದು ಇಟ್ಕೊಂಡಿದ್ವಲ್ಲ, ಅವೆಲ್ಲವ ಈಗ ಬಿಸಿನೀರಿಗೆ ಹಾಕ್ಬಿಟ್ಟು ನೋಡಿ. ಇಲ್ಲಿ ಉಳ್ಳಿ ಚೊಟ್ಟು, ಆಲೂಗಡ್ಡೆ ಆ ಕಡೆ ಕಾಳು ಬೇಯ್ತಾ ಕುಂತವೆ. ಬೇಯ್ತಾ ಇರ್ಬೇಕೇನಪ್ಪ, ನೋಡ್ತೀನಿ ತಡಿ. ಪ್ಲೇಟೇ ಮುಟ್ಟಕ್ಕಾಯ್ತಲ್ಲ, ಅಷ್ಟೊಂಥರ ಕಾಳು. ಅಯ್ಯೋ
ಒಲೆ ಮಾತ್ರ ಚೆನ್ನಾಗಿ ಕಚ್ಕೊಂಡೈತಲ್ಲ, ಹಂಗೆ ಬರ ಊರಿಗೆ ಹೋಯ್ತೈತೆ. ತುಂಬಿಟ್ಟಿದೆ. ನಾವು ಅಂತಿದೆ ಇದಕ್ಕೆ ತುಂಬ್ತಾರಲ್ಲ ಹಂಗೆ, ಇದು ಬೇಸಕ್ಕೆ ಮಟನ್ ಬೇಸಕ್ಕೆ ತುಂಬ್ತಾರಲ್ಲ ಹಂಗೆ ಇದೆಲ್ಲ. ನಾನು 2-3 ಸಲ ಹೇಳಿದೆ, ಒಂದೇ ಸಲ ಕಿತ್ತೆಸ್ತಲ್ಲ ಅದು. ಅದಕ್ಕೆ ಹೆಣ್ಮಕ್ಳು ಎಷ್ಟು ಗುರು ಅಂತ ಅಂದ್ರೆ ನಾನು ಅದು ಮುಟ್ಟೋಕ್ಕೆ 2-3 ಸಲ ಇದು ಮಾಡಿದೆ, ಒಂದು ಸಲ ತೆಗ್ದಿಸ್ತೆ ಪ್ಲೇಟ. ಸುಡ್ತಾ ಇಲ್ವ ಇದು ನೋಡಿಲ್ಲಿ. ಅವ್ರಿಗೆ ಒಲೆ ಮುಂದೆ ಅಡಿ ಕೈ ಬೆಂಕಿಗೆ ಸೆಟ್ ಆಗ್ಬಿಟ್ಟಿರ್ತದೆ. ನಮ್ಮ ಮನೆಯವರು ಇಷ್ಟು ತಪ್ಪ ತಂದಿರೋದು ನೋಡ್ಬಿಟ್ಟು ನಾನು ಸಪೋಟ ಹಣ್ಣು ಅಂತ ಅನ್ಕೊಂಡಿದ್ದೆ ಕಳಿಸ್ತೇನೆ. ಸಪೋಟ ಹಣ್ಣು ಅಂತಾನ, ಅದಕ್ಕೆ ಇಟ್ಟಿದ್ದೆ ಈಚೆನೆ ಸಪೋಟ ಹಣ್ಣು ಅಂದ್ಕೊಂಡು. ಸಪೋಟ ಹಣ್ಣು ಅಲ್ಲಕಂಡ ಅದಕ್ಕೆ ಆಲೂಗಡ್ಡೆ ಮಾಮೂಲಿ ತಗೊಂಡ್ರೆ ಇಷ್ಟು ದಪ್ಪ ಬರ್ತವೆ ಮನೆ ಕಂಡ ನಮ್ಮ ಕೆಂದ. ಈಗ ಅದರೊಳಕ್ಕೆ ಮಸಾಲ ಕಾಳು ಬೆಂದಿರುತ್ತಲ್ಲ, ಅದರೊಳಕ್ಕೆ ಊದ್ಬಿಟ್ಟು ಅದರೊಳಕ್ಕೆ ಫಸ್ಟ್ ಆಲೂಗಡ್ಡೆನ ಉಳ್ಳಿ ಚೊಟ್ಟು ಬೇಯಿಸ್ಕೊಂಡ್ರೆ ಆಗದಪ್ಪ. ನಡೀತೀನಿ. ತರಕಾರಿ ತೊಳ್ಕೊಂಬಂದಿದ್ದಾರೆ ನಮ್ಮ ಮನೆಯವರು. ತಾರು ಹುಷಾರಿಲ್ಲ ಅಂದ್ಬಿಟ್ಟು ನಾನು ಎಷ್ಟು ಹೆಲ್ಪ್ ಅಂತ ನೋಡಿ. ಹೌದೌದು, ಹೆಲ್ಪ್ ಮಾಡಿಕೊಡ್ತೀರಾ. ನಿಜ ತುಂಬ ಜನ ಕಾಮೆಂಟಲ್ಲಿ ಹೇಳಿದ್ದಾರೆ ಅಣ್ಣ ತುಂಬ ಹೆಲ್ಪ್ ಮಾಡಿಕೊಡ್ತಾರೆ ಅಂತ ಅಂದ್ಬಿಟ್ಟು. ಹೌದು ಫ್ರೆಂಡ್ಸ್, ಹೆಲ್ಪ್ ಮಾಡಿಕೊಡ್ತಾರೆ. ನನಗೆ ಹುಷಾರಿಲ್ಲ ಅಂತ ಅಂದರೆ ನಿಜ ತುಂಬ ಸಪೋರ್ಟಿವ್ ಆಗಿ ಇರ್ತಾರೆ. ನೀನೇ ಎದ್ದು ಕೆಲಸ ಮಾಡು, ಅಡುಗೆ ಮಾಡು, ತಿಂಡಿ ಮಾಡಿಕೊಡು ಅಂತ ಕೇಳಲ್ಲ, ಅವರೇ ಮಾಡ್ಕೊಳ್ತಾರೆ. ನನಗೂ ಮಾಡಿಕೊಡ್ತಾರೆ. ಅವ್ರು ಮಾಡ್ಕೊಳ್ಳೋದಲ್ಲೇ ನನಗೂ ಮಾಡಿಕೊಡ್ತಾರೆ. ಅದೇ ಒಂದು ಖುಷಿ ಅಲ್ಲೇನಪ್ಪ. ಚೆನ್ನಾಗಿ ಬಿಟ್ರೆ ಕಷ್ಟ. ಫಸ್ಟೇ ಖಾರ ಊದಿ ನೀರೊಳಗೆ ನೀರು ಅಲ್ಲಾಡ್ಸ್ಬಿಟ್ಟು ಇದು ಮುಟ್ಲಾಕ್ಬಿಟ್ಟು ಅಲ್ಲಾಡ್ಸು. ಹೇಳ್ಕೊಡ್ಬೇಕು ಅಷ್ಟೇ ಫ್ರೆಂಡ್ಸ್ ನಮ್ಮ ಮನೆಯವ್ರಿಗೆ. ಹಿಂಗೆ ಮಾಡಂತ ಅಂದ್ಬಿಟ್ಟು ಹಿಂಗೆ ಮಾಡಂತ ಹೇಳ್ಕೊಟ್ರೆ ಮಾಡ್ತಾರೆ. ನಾನು ಖುಷಿಯಾಗಿ ಹೇಳ್ಕೊಡ್ಬೇಕು. ಹುಣಸೆಹಣ್ಣಿನ ರಸ ಹಾಕ್ತೀನಿ. ಯಾವುದೇ ನಾವು ತರಕಾರಿ ಸಾಂಬಾರು ಮಾಡಿದರೆ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಹುಣಸೆ ರಸ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ನಾನು ಹುಷಾರಿಲ್ಲ ಅಂತ ಅಂದಾಗ ನಮ್ಮನೆ ಇಟ್ಟರೆ ಅಲ್ಲಿ ಸೊಪ್ಪು ಕಡ್ತಿದ್ದಾರೆ. ಒಟ್ಟಿನಲ್ಲಿ ನಾನು ಕೂಲಾಗಿರ್ಬೇಕು ಅಷ್ಟೇ. ನಾನು ಕೂಲಾಗಿದ್ರೆ ಏನು ಬೇಕಾದ್ರೂ ಮಾಡ್ತಾರೆ. ನಾನು ಕಾಯ ವಟ ಅಂದ್ಕೊಂಡು ಮಾಡ್ತಾ ಇದ್ದೆ. ಅವ್ರಿಗೂ ಮನಸ್ಸಿರಲ್ಲ. ಹುಣಸೆ ರಸ ಬೆಳಗ್ಗೆ ತರಕಾರಿ ಸಾಂಬಾರು ರೈಸು ಮುದ್ದೆ ಮಾಡಲ್ಲ. ಇವತ್ತು ರೈಸ್ ಮಾಡ್ತೀನಿ. ಮುದ್ದೆ ಬೇಡ, ಅದನ್ನೇ ಮಾಡವತ್ತಿ ನೋಡಿ. ಹುಣಸೆ ಇದು ನೀರು ಇನ್ನೊಸಿ ಇದರಲ್ಲಿ ಇನ್ನೂ ಜಾಸ್ತಿ ಇದಿರುತ್ತೆ. ಇನ್ನೊಂಚೂರು ಇಲ್ಲ ಏನಲ್ಲ. ಹುಣಸೆ ರಸ ಚೆನ್ನಾಗೈತೆ. ಹುಣಸೆ ರಸ ಹುಳಿ ಇದ್ದಷ್ಟು ಟೊಮೊಟೊ ಹಾಕೈತೆ, ಹಂಗಾರು ಚೆನ್ನಾಗಿರುತ್ತೆ ಹುಣಸೆ ರಸ. ಅದು ಹುಣಸೆ ರಸ ಬಿಡ್ಕೊತಾ ಇದ್ದೀನಿ. ಇಲ್ಲ ಜಾಸ್ತಿ ಆಯಿತು, ಒಂದು ಕಾಲು ಕಮ್ಮಿ ಮಾಡಿ ಇಷ್ಟ. ನೋಡಿ ಉಪ್ಪು ಹಾಕೋದು ಹೇಳ್ಕೊಟ್ಟಿದ್ದೀನಿ ಭಟ್ರಿಗೆ. ಬೆಂಗಳೂರಲ್ಲಿ ಭಟ್ರ ಕೆಲಸದಲ್ಲಿದ್ದವ್ರಿಗೆ ಉಪ್ಪು ಹಾಕೋದು ಹೇಳ್ಕೊಟ್ಟಿದ್ವಿ. ಈಗ ಒಗ್ಗರಣೆ ಕೊಡ್ಬೇಕು. ಈಗ ಒಗ್ಗರಣೆ ಯಾವ ರೀತಿ ಕೊಡೋದು ಅಂತ ಸೋಟ್ ಕಾಯ್ಕೊಂಡು ಕೊಟ್ಟಿಲ್ಲ ಹೋದ್ಸಲಿ. ಈ ಸಲ ಹಂಗೆ ಕೊಡಬೇಕು ಅನಿಸುತ್ತೆ. ಕರ್ಬೇವು ಸೊಪ್ಪು ಕಿತ್ಕೊಂಬ ಹೋಗು. ಬನ್ನಿ ಇಲ್ಲಿ ಹಿಂದ್ಗಡೆ ಫ್ರೆಶ್ ಆಗಿ ಕರ್ಬೇವು ಸೊಪ್ಪು. ಓ ಈಗ ಯಾರು ಬಂದರು ಅಂತ ಕೋಳಿ ಯಾವ ಥರ ಸಿಗ್ನಲ್ ಕೊಡ್ತಾಯಿತ್ತು ನೋಡಿ. ಇಲ್ಲೇ ನೋಡಿ ಥರ ಹಣ್ಣು ನೋಡಿ. ಇದಿನ್ನೂ ದಪ್ಪ ಆಗಬೇಕು. ದಪ್ಪ ಆದರೆ ಭಾಳ ಚೆನ್ನಾಗಿರ್ತದೆ. ನಾವು ನಮ್ಮ ಮನೆಯಿಂದೊಂದು ಅಲ್ಲಿ ಊರೊಳಗೆ ಇದಿತ್ತು, ಅದರಲ್ಲಿ ಒಸಿ ತಿಂತಿರಲಿಲ್ಲ ಅಂತ ಹಣ್ಣು ನೋಡಿ. 2 ಪೀಸ್ ಕಿತ್ಕೊಂಡಿದ್ದೀನಿ, ಸಾಕು. ಬನ್ನಿ ನೋಡಿ. ಇಲ್ಲಿ ಸೊಪ್ಪಿದಲ್ಲ, ಇನ್ನೊಂದು ಸೊಪ್ಪು ಎಲ್ಲ ಕಟ್ಟಿದ್ದೀನಿ. ಅದು ಕೆಳಗೆ ಹಾಕಿರೋ ತಿನ್ನಲ್ಲ ಅಂದ್ಬಿಟ್ಟು ಎಲ್ಲವನ್ನ ಈ ಥರ ಕಟ್ಟಿದ್ದೀನಿ. ಯಾವುದೊಂದು ಸೊಪ್ಪಾದರೂ ಅಷ್ಟೇ ನಿಮಗೆ ಕೆಳಗೆ ಹಾಕಿರೋ ತುಣ್ಕೊಂಡು ಅರ್ಧಕ್ಕರ್ಧ ವೇಸ್ಟ್ ಮಾಡಾಕ್ಬಿಡ್ತಾವೆ. ಈ ಥರ ಕಟ್ಟಿದರೆ ನೀಟಾಗಿ ತಿಂತವೆ. ತಿಂದು ಸುಮ್ಮ ಮನೆ ಕಂಡ್ರೆ ಆಮ್ಯಾಕೆ ಬೇಕಾದ್ರೆ ಎದ್ದು ಇನ್ನೂ ಮಿಕ್ಕಿರು ತಿನ್ಕೋತವೆ. ಈಗ ಕಾಳು ಸಾರಿಗೆ ಅಲ್ಲ ಕುದೀತೈತೆ. ಅಯ್ಯೋ ಚೆನ್ನಾಗಿ ಕುದೀತೈತೆ ನೋಡಿ. ಬರ ಹಾಕೋಕ್ಕೆ ಅಲ್ಲೇ ಕಾಸ್ಕೊತಾರೆ. ಅದಕ್ಕೆ ಇದಾಗ್ಬಿಟ್ಟು ಕೊರ್ಬೇವು ಸೊಪ್ಪೆಲ್ಲ ಕಿತ್ಕೊಂಬಂದು ಕೊಟ್ಟಿದ್ದೀನಿ. ಇಲ್ಲ, ನಾನು ಅವಾಗ ಒಂಚೂರು ಒಲೆ ಮುಂದಕ್ಕೆ ಹೋಗ್ತಿರ್ಲಿಲ್ಲ ಬಿಡಿ. ನಾನು
ಒಲೆ ಮುಂದಕ್ಕೆ ಹೋಗಿ ಒಂದು ಒಂದು ಕುಡಿಯೋಕ್ಕೆ ಒಂದು ನೀರು ಆಗಲಿ, ಒಂದು ಚೆಂಬು ನೀರು ಕೊಡೋಂದ್ರು ಅಷ್ಟೇ, ಒಂದು ಲೋಟ ಕೊಡೋಂದ್ರು ಅಷ್ಟೇ, ಬೇಕಾದ್ರೆ ತಗೋ ಅಂತ ಅವಳಿಗೆ ಇನ್ನೂ ಬೈಯೋನೋ ಹೊರ್ತು ನಾನು ಯಾವತ್ತೂ ಅವಳಿಗೆ ಹೆಲ್ಪ್ ಮಾಡ್ತಿದ್ದಿಲ್ಲ. ಇತ್ತೀಚೆಗೆ ಯಾಕೋ ಇತ್ತೀಚೆಗೆ ಅವಳ ಮೇಲೆ ಪ್ರೀತಿ ಜಾಸ್ತಿ ಆಗಿರೋದು. ಆಯ್ತಾ ನೋಡಿ, ಒಗ್ಗರಣೆ ಸೌಟಲ್ಲೇ ಒಗ್ಗರಣೆ ಕೊಡ್ತಾ ಇದ್ದೀನಿ. ಕರಿಬೇವು ಸೊಪ್ಪು, ಎಣ್ಣೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟು ಹಾಕಿದ್ದೀನಿ. ಇವಾಗ ನಾನು ಬೂದಿ ಆಗೋಕ್ಕೆ ಕೆಳಗಡೆ ಕಿತ್ತಿಲ್ಲ ಫ್ರೆಂಡ್ಸ್, ಅದಕ್ಕೆ ಚೂರು ಬೂದಿ ಆದರೂ ಏನಾಗಲ್ಲ ತಗ. ಹಾಗೆಲ್ಲ ನಾವು ರೊಟ್ಟಿಗಳನ್ನ ಬೇಯಿಸ್ಬೇಕಾದ್ರೆ ಬೂದಿ ತಿಕ್ಕೆ ಮಾಡಿಕೊಂಡು ತಿನ್ನೋರು ನಮ್ಮ ಫ್ರೆಂಡ್ಸ್. ಅವಾಗೆಲ್ಲ ತಾರನಿಗೆ ಏನು ಕೆಲಸ ಮಾಡ್ತಾರೆ, ನಾನು ಹೊರಗಡೆ ಕೆಲಸ ಮಾಡ್ಕೊಂಬರ್ತೀನಿ, ಅವ್ಳು ಮತ್ತೆ ಇನ್ನೇನು ಮಾಡ್ತಾಳೆ ಮಾಡಲಿ ಹೇಳು ಅಂತ ಒಂದು ಚೆಂಬು ನೀರನ್ನು ಕೂಡ ಎತ್ಕೊಡ್ತಿರ್ಲಿಲ್ಲ. ಅವಾಗ ಯಾವಾಗ ಹುಷಾರಿಲ್ಲದ್ರೆ ಮನೆ ಕಂಡಾಗ ಗೊತ್ತಾಯಿತು, ಹೊರಗಡೆ ಕೆಲಸಕ್ಕಿಂತ ಮನೆ ಕೆಲಸನೂ ಇವೆಲ್ಲ ನೋಡ್ಕೊಂಡು ಈ ಬಟ್ಟೆ ಬರಿ ಪಾತ್ರೆ ಇವೆಲ್ಲವ ಒಬ್ಳಿಗೆ ಭಾಳ ಕಷ್ಟ ಆಯ್ತದೆ ಅಂದ್ಬಿಟ್ಟು, ಹಂಗಾಗಿ ನಾನು ಹೊರಗಡೆ ಎಷ್ಟೇ ಕೆಲಸ ಇದ್ರೂ ಮನೆಯಲ್ಲಿ ಒಂದು ಸ್ವಲ್ಪ ಏನಾರು ಒಂದು ಮಾಡಿಕೊಡೋದಾಗಲಿ, ನೀರು ಇಟ್ಕೊಡೋದಾಗಲಿ ಇಂಥವೆಲ್ಲ ಮಾಡ್ತೀನಿ. ಯಾಕೆ ಅಂತಂದರೆ ಅವಳು ಚೆನ್ನಾಗಿದ್ದಾಗ ನಮಗೆ ಗೊತ್ತಾಗಲ್ಲ. ಏನಾರು ಅಕಸ್ಮಾತ್ ಹುಷಾರಿಲ್ದಾಗ ಮನೆ ಕಂಡಾಗ ಅವಳು ಎಷ್ಟು ಕೆಲಸ ಮಾಡ್ತಾಳೆ. ಒಂದು ಮನೆಯಲ್ಲಿ ಸಾಮಾನು ಬಿದ್ದಿದ್ರು ಅವಳೇ ತಿಕ್ಕಬೇಕು. ಆ ಉದ್ದೇಶ ಅವಳು ಹುಷಾರಿಲ್ದಾಗ ನನಗೆ ಗೊತ್ತಾಯಿತು. ಹಂಗಾಗಿ ಅವಳು ಚೆನ್ನಾಗಿರ್ಬೇಕಾದ್ಲೇ, ಹುಷಾರು ತಪ್ಪಿದ್ರು ಅಷ್ಟೇ, ಚೆನ್ನಾಗಿರ್ಬೇಕು ಅಷ್ಟೇ, ನನ್ನ ಕೈಲಾದಷ್ಟು ನಾನು ಎಲ್ಪ್ ಮಾಡ್ತೀನಿ. ಹಂಗಾಗಿ ಮೇಡಮ್ ಅವರು ಗಸಿ ಎಲ್ಪ್ ಆಗಲಿ ಅಂತ ಅಷ್ಟೇ. ಆಯ್ತು, ಅಲ್ಲಿ ಇಳುತ್ತಾ ಇದೆಯಲ್ಲ, ಫಸ್ಟು ಅನ್ನಕ್ಕೆ ಇಟ್ಬಿಡ್ತೀನಿ, ಆಮೇಲೆ ಸಾಮಾನು ಬರ್ತೀನಿ. ಅನ್ನ ಇಲ್ಲೇ ಮಾಡ್ಬಿಡ್ತೀಯ ಹಂಗಾರೆ? ಅನ್ನ ಒಲೆ ಮೇಲೆ ಮಾಡ್ಬಿಡ್ತೀಯಾ? ಸರಿ, ಇನ್ನೊಂದು ನಾನು ಕೊಟ್ಟಿಗೆ ಕಾಸು ಕೆರೆದಿಲ್ಲ, ಕೊಟ್ಟಿಗೆ ಕಾಸು ಕೆರೆದು ಬಂದ್ಬಿಡ್ತೀನಿ. ಆಮೇಲೆ ಅನ್ನ ಆದಮೇಲೆ ಬೇಕಾದ್ರೆ ಇನ್ನೊಂದು ಒಲೆ ಮೇಲೆ ಇಕ್ಕು, ಚೆನ್ನಾಗಿ ಬೇಯಲಿ. ಅಣ್ಣ ಬನ್ನಿ, ಕೊಟ್ಟಿಗೆ ಕಾಸು ಕೆರೆದು ಬಿಡೋಣ. ನೋಡಿ ಕೊಟ್ಟಿಗೆ ಎಷ್ಟು ಗಲೀಜಾಗೈತೆ ಅಂತಂದರೆ, ಇವ್ರು ಹಾಲಿ ಇಲ್ಲಿ ಬಂದು ಕೂತಾರೆ. ಬಿಡಿ, ಇವ್ರು ಅದಕ್ಕೆ ಕೊಡಬೇಕು ಅಂತ ಇದ್ದಿದ್ದು. ಅದೊಂದು ಮಟ್ಟೆಗೆ ಹಾಲೆ ಕುಂತು ಕಾವು ಕೊಡ್ತಾ ಕುಂತೈತೆ. ಇಲ್ಲ ಮುಂಜಾನೆ ನೋಡಿ ಪಟ್ಟಿಗೆಲ್ಲ ಹೋಯ್ತಕ್ಕೆ ಸ್ವಲ್ಪ ಇದಾಕ್ಸ್ಬೇಕು. ಏನಪ್ಪ ಅಂತಂದರೆ ಇಲ್ಲ ಕುಂತಿತ್ತು ಓಡಾಯ್ತು. ಅದನ್ನು ಕೌಚಾಕ್ತೀಯಾ? ಎಲ್ಲ ಒಂದು ಸ್ವಲ್ಪ ಸಿಮೆಂಟ್ ಹಾಕ್ಸ್ಬೇಕು. ಸಿಮೆಂಟ್ ಹಾಕ್ಸಿದ್ರೆ ಏನು ಗೊತ್ತಾ, ಸಿಮೆಂಟ್ ಹಾಕ್ಸ್ಬಿಟ್ಟು ಮ್ಯಾಟ್ಗಳನ್ನ ಹಾಕ್ಸ್ಬಿಟ್ರೆ, ಮ್ಯಾಟ್ಗಳನ್ನ ಹಾಕ್ಸಿ ಊದ ಗಂಧ ಎಲ್ಲ ಒಂದು ಗುಂಡಿ ಮಾಡ್ದಂಗೆ ಹೋಗ್ಬಿಡ್ತದೆ. ಈಗ ಒಂದು ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಹಾಕ್ಸಿಲ್ಲ. ಅವಕ್ಕೆ ಮನೆ ಕಳಕ್ಕೂ ನೀಟಾಗಿ. ಈಗ ಅಂತಾರೆ ಗಂಧ ಇರುತ್ತಲ್ಲ, ಗಂಧ ಎಲ್ಲ ಉಯ್ಕೊಂಡು ಅಲ್ಲೇ ರೊಂಡೆ ಮಾಡ್ಕೊತಾರೆ. ಈಗ ಸ್ವಲ್ಪ ಸ್ಲೋಪಾಗಿ ಹಾಕ್ಸ್ಬಿಟ್ರೆ ಮೊದಲಕ್ಕೆ ನೀವು ಇದೇ ಎಷ್ಟು ಪರವಾಗಿಲ್ಲ, ನನಗೆ ಈಗಲೇ ಎಷ್ಟು ಪರವಾಗಿಲ್ಲ, ಎಷ್ಟೋ ನೆಮ್ಮದಿಯಾಗಿ ಮಾಡ್ಕೊಂಡು ಮನೆ ಕತೆ. ಹಾಗೆಲ್ಲ ಮೊದಲು ನೋಡಿದಿರ, ಬರೀ ಸುತ್ತ ಟಾರ್ಪಲ್ ಕಟ್ಕೊಂಡು ರಾತ್ರಿಯಲ್ಲೇ ಎಚ್ಚರಾಗಿರು, ಎಲ್ಲಿ ಏನಾರು ಬಂದ್ಬಿಡ್ತಾವ ಪ್ರಾಣಿಗಳು ಅಂದ್ಬಿಟ್ಟು. ಈಗಲೇ ಎಷ್ಟು ಪರವಾಗಿಲ್ಲ, ಒಂದು ಸ್ವಲ್ಪ ಹೊರಗಡೆ ಇದನ್ನೆಲ್ಲ ಮಟ್ಟವಾಗಿಲ್ಲ ಅಂದ್ರೆ ಮನೆ ಕತ್ತವೆ. ಹಾಗೆಲ್ಲ ಭಯ ಆಗೋದು. ಸುತ್ತವ ಬರೀ ಟಾರ್ಪಲ್ ಕೊಟ್ಕೊಂಡಿದ್ದೆ, ಹಂಗೆ ಟಾರ್ಪಲ್ ಕೊಟ್ಕೊಂಡಿದ್ದೆ. ಒಂದು ಸ್ವಲ್ಪ ಸೀಟ್ ಹೊಟ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದು ಸ್ವಲ್ಪ ದುಡ್ಡಿನ ವ್ಯವಸ್ಥೆ ಆದಮೇಲೆ ಒಂದು ಸ್ವಲ್ಪ ಕೆಳಕ್ಕೆ ಬೆಟ್ಟು ಗಿಟ್ಟ ಇಟ್ಕೊಂಡು ಅವುಗಳಿಗೆ ಮನಗಕ್ಕೆ ನೀಟಾಗಿ ಜಾಗ ಮಾಡಿಕೊಡ್ತೀನಿ. ಈ ಇರಲಿ ಒಂದೇ ಸಲ ಏನು ಫ್ರೆಂಡ್ಸ್, ಈಗ ಎಲ್ಲ ಒಂದೇ ಸಲ ಸಾಲ ಮಾಡಿ ಮಾಡೋಕ್ಕಾಗಲ್ಲ. ಈಗ ಅವಾಗ ಏನು ಗೊತ್ತಾಗ ಜಾಸ್ತಿ ಸಾಲಗಳು ಕೊಡಲ್ಲ ನಮ್ಮ ಹತ್ರ ಇವ್ರಿಗೆ. ಯಾಕೆಂತಂದ್ರೆ ಅವ್ರಿಗೆ ಏನು ಕಾಯಿ ಬೀಳ್ತಾವ, ಕೊಬ್ಬರಿ ಬೀಳ್ತಾವ, ಸಾಲ ಕೊಡೋಕೆ ಮಾಡ್ತದೆ. ಎಷ್ಟೋ ಸಲ 1,000 ಕೇಳಿದಾಗ 1,000ಕ್ಕೂ ಬಡ್ಡಿ ಕೊಡ್ತೀಯ. ಬಡ್ಡಿ ಕೊಡೋದಾದ್ರೆ ಮಾತ್ರ ದುಡ್ಡು ಹುಟ್ಟುತ್ತೆ. ಹಾಗಾಗಿ ಏನಕ್ಕೆ ಬಡ್ಡಿ ಸಾಲ ಇವೆಲ್ಲ ಮಾಡಬೇಕು, ದುಡ್ಡು ಆದಾಗಲೇ ಮಾಡ್ಕೊಳ್ಳೋಣ, ಅಷ್ಟೇ ಸುಮ್ಮನಾಗಿದ್ದೀವಿ. ಇನ್ನೇನು ಅದೇ ಅಂತಿಲ್ಲ. ಹೆಂಗೆ ಸುತ್ತ ಇದೆ ಜಾಗ ಐತೆ, ಅವ್ರಿಗೆ ಆರಾಮ ಮನೆ ಕರ್ತವೆ. ಚೂರು ಲೇಟ್ ಆದ ಬೇಕಾದ್ರೆ ದುಡ್ಡು ಆದಾಗಲೇ ಮಾಡ್ಸೋಣ ಅಂತ ಮುಟ್ಕೊಂಡಿದ್ದೆ. ನಮಗೆ ಯಾವಾಗ ದುಡ್ಡಿನ ಬೆಲೆ ಗೊತ್ತಾಗಿದ್ದು ಅಂತಂದರೆ, ಯಾರು ನನ್ನ ಫ್ರೆಂಡ್ಸ್ ಸರ್ಕಲಲ್ಲೇ ಹುಷಾರಿಲ್ಲ,
ಕರ್ಕೊಂಡು ಹೋಗ್ಬೇಕಿತ್ತು. 1000 ರೂಪಾಯಿ ದುಡ್ಡು ಕೊಡ್ತೀನಿ ಒಂದು 3 ದಿನ ಉಟ್ಕೊಂಡು ಅಂತ ಅಂದೆ. ಅವಾಗ ಏನಪ್ಪ ಅಂತಂದ್ರೆ ನೀವು 3 ದಿನ ಅಲ್ಲ ಬೇಕಾದ್ರೆ ಒಂದು ತಿಂಗಳು ಉಟ್ಕೊಂಡು ಕೊಡುವಂತೆ. ಈಗ ನನ್ನ ಹತ್ರ ಇಲ್ಲ, ಯಾರ ತನಕ ಈಸ್ಕೊಡ್ತೀನಿ ನೋಡಿ. ಇಂಟ್ರೆಸ್ಟ್ ಆದರೆ ಒಂದು ತಿಂಗಳು ಉಟ್ಕೊಂಡೆ ಕೊಡು, ಇಂಟ್ರೆಸ್ಟ್ ಆದರೆ ಬೇಕಾದ್ರೆ ಕೊಡಿಸ್ತೀನಿ ಅಂತ ಅಂದು. ಅವಾಗ ನಾನು ಅನ್ಕೊಂಡೆ ಒಂದೊಂದು 1000ಕ್ಕೂ ನಾವು ಅವಾಗೆಲ್ಲ ಫ್ರೆಂಡ್ಸ್ ಸರ್ಕಲ್ ಸೇರ್ಕೊಂಡು 1000ನ ನಾವು ಹೊರಗಡೆ ಎಲ್ಲ ದುಡಿಬೇಕಾದ್ರೆ 1000 ಲೆಕ್ಕಿಲ್ದಲೇ ಖರ್ಚು ಮಾಡಿ ಹಾಕಿದ್ದೀನಿ. ಇವತ್ತೊಂದು 1000 ಅದೇ ಫ್ರೆಂಡ್ಸ್ಗಳನ್ನ 1000 ದುಡ್ಡು ಕೇಳಿದಾಗ ಇಂಟ್ರೆಸ್ಟ್ ಆದ್ರೆ ನನ್ನ ಹತ್ರ ಇಲ್ಲ, ಅದು ಅವ್ರ ಹತ್ರ ಇದ್ರೂ ನನ್ನ ಹತ್ರ ಇಲ್ಲ. ಬೇಕಾದ್ರೆ ಅವ್ರ ಹತ್ರ ಈಸ್ಕೊಡ್ತೀನಿ, ಒಂದು ತಿಂಗಳು ಕುಡ್ಕೊಂಡೆ ಕೊಡು ಅಂತಾರಲ್ಲ. ಅವಾಗ ಅನ್ಕೊಂಡು ಅವತ್ತಿಂದ ನಾನು ಡಿಸೈಡ್ ಮಾಡಿಬಿಟ್ಟೆ, ಬೇಕಾದ್ರೆ 1000 ಒಂದು ನಿಮಿಷದಲ್ಲಿ ಖರ್ಚು ಮಾಡ್ಬೋದು, ಒಂದೇ ನಿಮಿಷದಲ್ಲಿ ಖರ್ಚು ಮಾಡ್ಬೋದು 1000. ಅದೇ 1000 ದುಡಿಯೋಕ್ಕೆ ಒಂದು ದಿನ ಆದರೂ ಆಗಲ್ಲ ಅಂತ ಅವತ್ತು ಅನ್ಕೊಂಡು ಅವತ್ತಿಂದ ಏಕಾಂಗಿಗೆ ಅವತ್ತಿಂದ ಯಾರನ್ನ ಜಾಸ್ತಿ ನನ್ನ ಫ್ರೆಂಡ್ಸ್ಕೊಂಡು ಹತ್ರನೂ ಸೇರಿಸಲ್ಲ, ನಾನು ಇದು ಮಾಡಲ್ಲ. ನಾನಾಯಿತು, ನನ್ನ ಸುಖರ ಆಯಿತು, ನನ್ನ ತೋಟ ಆಯಿತು ಅಂತ ಬದುಕು ಮಾಡ್ತಾಯಿದ್ದೀನಿ. ಅನ್ನ ರೆಡಿಯಾಗೈತೆ. ಈ ಬಸ್ತು ಸಾರು ಇಲ್ಲಿ ಕಾಣ್ತೈತಲ್ಲ, ಇದು ಇನ್ನೂ ಆಗಿರೋದು ಕಾಣೆ. ಒಲೆ ಮೇಲೆ ಇಕ್ಬೇಕು ಇನ್ನೂ. ಸ್ವಲ್ಪ ತಿಕ್ಬಿಟ್ಟು ಅನ್ನ ಇಕ್ಬಿಟ್ಟು ಆಮೇಲೆ ಸಾರು ಇಕ್ಕು, ಚೂರು ಕಾಳು ಚೆನ್ನಾಗಿ ಬೇಯಲಿ. ನಿಧಾನ ಕಾಲ್ಗಿನ ಮೇಲೆ ಕುಯ್ಕೊಂಡಿಲ್ಲ, ಬಸ್ ಕೊಡ್ತೀನಿ ಕುಡಿಲಿ. ಅಷ್ಟು ದಾಡಿ ಮಾಡಿಕೊಂಡು ಏನಾರ ಕಾಲಿಗೆ ಚೆಲ್ಕೊಂಡ್ರೆ ಮತ್ತೆ ಇನ್ನೂ ಸಾಕ್ಸು ಬಿಚ್ಚಿಲ್ಲ ನೀನು ಬಾಣ್ತಿ ಹಂಗೆ. ಅದೇನೋ ಕಾಲು ಸುತ್ಕೊಂಡ್ರೆ ಹಚ್ಕೋಬೇಕಾಯ್ತದೆ ನೋಡಿ. ಸಾರು ಫೈನಲಾಗಿ ಆಯ್ತು ಫ್ರೆಂಡ್ಸ್. 4 ಕೆಡಮಟ್ಟೆ, 3 ಕೂರಂಬಳೆ, 1 ಸ್ವಾಗೆ. ಇಲ್ಲಿ ನಮ್ಮ ಇದರಲ್ಲಿ ನಮ್ಮ ಅಡುಗೆ ಆಗೋಗೈತೆ. ಕೊನೆಗೆ ಎಲ್ಲ ಒಂದು ಚೂರು ಉಳಿದಂಗೆ ಎಲ್ಲ ಬೇಯಿಸಾಕಿದ್ದೀವಿ. ಅದು ಬೆಂದ ಮೇಲೆ ಇಲ್ಲಿ ನಮಗೆ ಉಣ್ಣೋಕ್ಕೆ ಇದು ರೆಡಿ ಆಗೈತೆ. ಸಾರು ಚೆನ್ನಾಗಿ ಗಮ್ಮಂತರಂಗೈತೆ. ಇದಕ್ಕೆ ಮುದ್ದೆ ಇಲ್ಲ ಈಗ. ಇಲ್ಲಿ ಇದಕ್ಕೆ ಅನ್ನ ಇಕ್ಕಂಬಂತೆ. ಅನ್ನ ಜೊತೆಗೆ ಸಾರು, ಮುದ್ದೆ ಇದ್ರೆ ಚೆನ್ನಾಗಿರೋದು. ರಾತ್ರಿಗೆ ಮುದ್ದೆ ಮಾಡಿಕೊಟ್ಬಿಡು. ಆಲೂಗಡ್ಡೆ, ಅವರೆಕಾಳು, ಬೀನ್ಸು ಎಲ್ಲ ಹಾಕಿ ಒಂದು ತರಕಾರಿ ಸಾರು ಮಾಡೈತೆ. ಹೆಂಗೋ ಸದ್ಯ ಇಷ್ಟಾರು ಎದ್ದು ಮಾಡಿಕೊಟ್ಟವಳಲ್ಲ ಅಂತ ಇದನ್ನೇ ಹೊಟ್ಟೆ ತುಂಬ ಉಣ್ಕೋಬೇಕು. ಇಲ್ಲಾಂದರೆ ಹಂಗೆ ಹೋಗ್ಬೇಕಾಗೋದು. ಅಪ್ಪ ಸುಟ್ಟಾಗಿದೆ ಕೈ. ಬನ್ನಿ, ಕೈ ತೊಳೆದಿದ್ದೀನಿ. ಊಟ ಮಾಡೋಣ, ಅಲ್ಲೇ ಹೋಗಿ ಊಟ ಮಾಡ್ತೀನಿ. ನೀನು ಹಾಕ್ಕೊಂಡು ಹೊಟ್ಟೆ ತಿನ್ನೋ ಫಸ್ಟು. ಕಾಳು ಚೂರು ಬೇಕಿನ್ನು ಒಲೆ ಮೇಲೆ ಐತನ ಬೇಕಿತ್ತು. ಬಾ ಉಣ್ಬಿಡತ್ತಾಗ ಕುಂತ್ಕೊಬಿಡತ್ತಾಗ ನೀನು ನನ್ನ ಜೊತೆ. ನಾನೇನು ನಿನ್ನ ಜೊತೆ ಕುಂತ್ಕೊಂಡ್ರೆ ಅರ್ಧ ತಟ್ಟೆ ಉಣ್ಣತಕ್ಕ 1 ತಟ್ಟೆ ಉಣ್ಬೋದು ಅಂತ ಬರುತ್ತೀನಿ. ಇವರು ಉಣ್ಬಿಡತ್ತಿಗೆ ಸುಡ್ತದೆ. ನಾನು ಕಪ್ ತಿಂತೀನಿ. ನಿಮ್ಮ ಬೆಳಗ್ಗೆ ಹೋಗಿ ಸೊಪ್ಪು ತಂದಿದ್ದೀನಿ ಫ್ರೆಂಡ್ಸ್. ಆದರೂ ಇವ್ರನ್ನೂ ಏನು ಆಟ ಮಾಡ್ತಾವ್ರೆ ನೋಡ್ರಿ. ಓಕೆ ಫ್ರೆಂಡ್ಸ್, ಇವತ್ತಿನ ಲಾಗು ಸಿಂಪಲ್ಲಾಗಿ ಇದಾಗಿತ್ತು. ಎಲ್ಲ ಲೈಕ್ ಮಾಡಿ, ಅಲ್ಲೇ ಉತ್ತಾಡ್ತಾರ ನಿನಗೆ ತಾನೇ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗಿಲ್ಲ ತಿಂಡಿ ತಿಂದು ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್.